ಆರಿತು ದೊಡ್ಡಗೌಡರ ಮನೆಗ ನಂದ ದೀಪ. ಮನೆಗ ಒಡತಿ ಇಲ್ಲದೆ ಇನ್ನು ಮುಂದೆ ಬೇಸರ. ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದು ದೇವೇಗೌಡರ ಮುದ್ದಿನ ಮಡದಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹರದನಹಳ್ಳಿಗೆ ಪಾರ್ಥಿವ ಶರೀರವನ್ನು ರವಾನಿಸಲಾಗತ್ತೆ. 11:05 ತನಕ ಅಂತಿಮ ದರ್ಶನಕ್ಕೆ ಬೆಂಗಳೂರಿನ ಪದ್ಮನಾಭನಗರದಲ್ಲಿ ದೇವೇಗೌಡರ ನಿವಾಸದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. 11:05ಕ್ಕೆ ಹೊರಡ್ತೀವಿ ಅಂತ ಹೇಳಿದರು. ಸ್ವಲ್ಪ ಆಚೆ ಈಚೆ ಹೆಚ್ಚು ಕಮ್ಮಿ ಆಗ್ಬೋದು ಸಮಯ. 11:30 ಒಳಗಡೆ ಅಂತೂ ಇಲ್ಲಿಂದ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಹಾಸನಕ್ಕೆ ಹೋಗಬೇಕಾಗತ್ತೆ. ಬೈ ರೋಡ್ ಹೋಗ್ತಾ ಇರೋದ್ರಿಂದ 2 ತಾಸು ಆಗ್ಬೋದು ಅಲ್ಲಿಗೆ ರೀಚ್ ಆಗುವಾಗ. ಅಲ್ಲೂ ಕೂಡ ಕಾಯ್ತಾ ಇದ್ದಾರೆ ಕಾರ್ಯಕರ್ತರು, ಅಭಿಮಾನಿಗಳು, ಕುಟುಂಬಸ್ಥರು. ಚೆನ್ನಮ್ಮ ಅಂತಂದರೆ ಎಲ್ರಿಗೂ ಪ್ರೀತಿ. ನಿಮಗೆ ಮನೆಗೆ ಯಾರಾದರೂ ಬರಬೇಕು ಅಂತ ಅಂದರೆ ಮನೆ ಒಡತಿಯ ಮುಖದಲ್ಲಿ ನಗು ಇರಬೇಕು. ಸಿಡುಕು, ಸಿಟ್ಟು, ಈ ಥರದ್ದೆಲ್ಲ ದರ್ಪ, ಈ ಥರದ್ದೆಲ್ಲ ಇದ್ದಾಗ ಯಾರಿಗೂ ಮನೆಗೆ ಬರೋಕ್ಕೆ ಮನಸ್ಸೇ ಬರಲ್ಲ. ನಮ್ಮ ಸಂಪ್ರದಾಯದಲ್ಲಿ ಏನು ಮಾಡಬೇಕು ಅದನ್ನು ನಾವು ನಾಳೆ ಹೋಗಿ ನಮ್ಮ ಕುಟುಂಬಸ್ಥರು ಎಲ್ಲರೂ ಕೂಡ ಪಾಲ್ಗೊಳ್ತೀವಿ. ಎಲ್ಲರೂ ಕೂಡ ಶಾಸ್ತ್ರೋಕ್ತವಾಗಿ ವಿಧಿವಿಧಾನವಾಗಿ ಎಲ್ಲ ಕಾರ್ಯಗಳನ್ನ ಮುಗಿಸ್ತೀವಿ. ನಮಗೆ ದೊಡ್ಡ ಒಂದು ಶಕ್ತಿ ಕಳೆದಂತಾಗಿದೆ. ನಾವು ದೇವೇಗೌಡರನ್ನ ಮಾತನಾಡಿಸ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಚೆನ್ನಮ್ಮರವರ ಕೈಲಿ ಒಂದು ಶಕ್ತಿ ಕಳೆದು ಹೋಗಿದೆ ಅನ್ನುವ ಮಾಹಿತಿಯನ್ನು ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಮುತ್ತಿಗೆ, ಹಿರೇಹಳ್ಳಿ. ತುಂಬ ಜನಕ್ಕೆ ನಾರ್ಮಲ್ ಆಗಿ ಗೊತ್ತಿರಲ್ಲ ಹೇಗಿರ್ತಾರೆ, ಅವರ ಒಡನಾಟ ಹೇಗಿರುತ್ತೆ, ಅವರ ಗುಣ ಸ್ವಭಾವ ಅನ್ನೋದು ಹೇಗಿರುತ್ತೆ ಅಂತ. ಅವರನ್ನು ಹತ್ತಿರದಿಂದ ಬಲ್ಲವರು, ಅವರ ಆಪ್ತರು, ಅವರ ಕುಟುಂಬಸ್ಥರಿಗೆ ಮತ್ತು ಅವ್ರ ಮನೆಗೆ ಆಗಾಗ ಹೋಗಿ ಬರ್ತಾ ಇರೋರಿಗೆಲ್ಲ ಗೊತ್ತಿರುತ್ತೆ. ಒಂದು ಸುದೀರ್ಘವಾದಂಥ ರಾಜಕೀಯ ಜೀವನ ದೇವೇಗೌಡರದ್ದು. ಕುಮಾರಸ್ವಾಮಿ ಅವರು ಕೂಡ, ನಿಖಿಲು, ಪ್ರಜ್ವಲ್ಲು, ರೇವಣ್ಣ ಎಲ್ಲರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಇದ್ದವರು. ಹಾಗಾಗಿ ಅಪಾರ ಸಂಖ್ಯೆಯಲ್ಲಿ ಅವ್ರ ಮನೆಗೆ ಹೋಗಿ ಬಂದವರ ಸಂಖ್ಯೆ ಜಾಸ್ತಿನೇ ಇದೆ. ಯಾವುದೋ ಒಂದು ವಿಚಾರಕ್ಕೆ, ಊರಿನ ಅಭಿವೃದ್ಧಿ ವಿಚಾರಕ್ಕೆ, ರಾಜಕೀಯ ಸಲಹೆ ಪಡ್ಕೊಳ್ಳೋದಕ್ಕೆ ಅಥವಾ ರಾಜಕೀಯವಾಗಿ ಚರ್ಚೆ ಮಾಡೋದಕ್ಕೆ ಅಂತ ಎಲ್ಲರನ್ನೂ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದವರು ಚೆನ್ನಮ್ಮ. ರಾಜಕೀಯ ಏನೇ ಇರ್ಬೋದು, ಮನೆಗೆ ಬಂದವರಿಗೆ ನೀರು ಕೊಡಬೇಕು, ಊಟ ಮಾಡಿ ಅಂತ ಹೇಳಬೇಕು ಅನ್ನೋ ಥರದ್ದು ವ್ಯಕ್ತಿತ್ವ ಅವರದ್ದು. ಈ ಮಕ್ಕಳನ್ನು ಯೂನಿವರ್ಸಿಟಿ ಥರ ತಾಯಿ ಕಾಪಾಡ್ಕೊಂಡು ಬಂದಿತ್ತು. ಆ ತಾಯಿ ಏನು ನೋಡಿಲ್ಲ ಹೇಳ್ತೀವಿ, ಎಲ್ಲವನ್ನೂ ಕೂಡ ನೋಡಿದ್ದಾರೆ. ಆ ತಾಯಿ ದೇವೇಗೌಡರನ್ನ ಶಾಸಕರಾಗಿ ನೋಡಿದ್ದಾರೆ. ಶಾಸಕರಾಗಿ ನೋಡಿ ಅವರು ಪ್ರಾದೇಶಿಕ ಪಕ್ಷವನ್ನು ಕೂಡ ನೋಡಿದ್ದಾರೆ. ಪುನಃ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದನ್ನು ಕೂಡ ಕಣ್ಣಾರವರು ಕಂಡಿದ್ದಾರೆ. ಜೊತೆಲಿ ಸಂಸದರಾಗಿ ನೋಡಿದ್ದಾರೆ. ಸಂಸದರಾಗಿ ನೋಡಿ ಜೊತೆಲಿ ಅವರು ಎಲ್ಲ ರಾಜಕಾರಣದಲ್ಲಿ ಏರುಪೇರಿನಲ್ಲಿ ಕೂಡ ಮುಖ್ಯಮಂತ್ರಿಗಳಾಗಿ ಕೂಡ ಅವರ ತಾಯಿ ನೋಡಿದ್ದಾರೆ. ದೇವೇಗೌಡರ ಸನ್ಮಾನ್ಯ ಹಿರಿಯ ನಾಯಕರು, ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಜೀವನದ ಒಡನಾಡಿ, ಸಂಗಾತಿ, ಮಾತೋಶ್ರೀ ಚೆನ್ನಮ್ಮ ದೇವೇಗೌಡರು ಇವತ್ತು ದೈವಾಧೀನರಾಗಿದ್ದಾರೆ. ದೈವಾಧೀನ ಅನ್ನುವಂಥ ಪದ ಅವರಿಗೆ ಅತ್ಯಂತ ಸೂಕ್ತವಾದದ್ದು. ಯಾಕಂದರೆ ಅತ್ಯಂತ ದೈವಿ ಭಕ್ತರು. ಮಕ್ಕಳು ಸ್ವತಃ ಅವರ ಸಂಗಾತಿ ದೇವೇಗೌಡರು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅವ್ರ ಮಕ್ಕಳು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಇಷ್ಟೆಲ್ಲ ಆದರೂ ಸಹಿತ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಇಡೀ ಕುಟುಂಬವನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತನ್ನುವಂಥದ್ದು ಇಡೀ ಸಮಾಜಕ್ಕೆ ತೋರಿಸಿದಂಥ
ಒಂದು ಆದರ್ಶ ಗೃಹಿಣಿ ಅವರು. ಅಷ್ಟೇ ಅಲ್ಲದೆ ದೇವೇಗೌಡರ ಹಿಂದಿನ ಅತ್ಯಂತ ಶಕ್ತಿಯಾಗಿ ಅವರಿಷ್ಟೆಲ್ಲವೂ ಜೀವನದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಕುಟುಂಬವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಸಂಸ್ಕಾರಿತವಾಗಿ ಬೆಳೆಸಲಿಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ದೇವೇಗೌಡರಿಗೆ ಒಂದು ಬಹುದೊಡ್ಡ ಆಘಾತ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆಗಿದೆ. ವಿಶೇಷವಾಗಿ ದೇವೇಗೌಡರಿಗೆ 70 ವರ್ಷಕ್ಕಿಂತ ಹೆಚ್ಚು ಸಂಗಾತಿಯಾಗಿದ್ದಂಥವರು. ಆತಿಥ್ಯಕ್ಕೆ ಮತ್ತೊಂದು ಹೆಸರು ಅವರಾಗಿದ್ದರು. ಬಹುತೇಕ ಇವತ್ತು ಏನು ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ದೇವೇಗೌಡರು, ರಾಮಕೃಷ್ಣ ಹೆಗಡೆಯವರು, ಬೊಮ್ಮಾಯಿಯವರು, ಇವರೆಲ್ಲ ಒಂದು JH ಪಟೇಲರು, ಇವರೆಲ್ಲ ಒಂದು ಪರ್ಯಾಯ ರಾಜಕಾರಣವನ್ನು ಮಾಡಿದರು. ಅದರಲ್ಲಿ ದೇವೇಗೌಡರ ಪಾತ್ರ ಬಹಳ ಮಹತ್ವದ್ದಿತ್ತು. ಇಂಥ ಎಲ್ಲ ಸಂದರ್ಭದಲ್ಲಿಯೂ ಸಹಿತ ಮನೆ ಮತ್ತು ಮನೆಗೆ ಬರ್ತಿರುವಂಥ ಅವತ್ತಿನ ಜನತಾ ಪರಿವಾರದ ನಾಯಕರನ್ನ ಅತ್ಯಂತ ಗೌರವದಿಂದ ಒಂದು ಆತಿಥ್ಯವನ್ನು ಕೊಟ್ಟು ಅವರಿಗೆ ಊಟವನ್ನು ಬಡಿಸಂಥ ಮಹಾ ಪುಣ್ಯಾತ್ಮರವರು. ಅವರು ಕಾರಣದಿಂದನೇ ದೇವೇಗೌಡರಿಗೆ ಇಷ್ಟೊಂದು ಹಂತದಲ್ಲಿ ಅವರು ಯಾವುದೇ ರೀತಿಯ ನಿರ್ವಿಘ್ನವಾಗಿ ಮೇಲಕ್ಕೆ ರಾಜಕೀಯದಲ್ಲಿ ಹೋಗಲಿಕ್ಕೆ ಸಾಧ್ಯ ಆಯಿತು. ಅವರ ನಿಧನದಿಂದ ಇವತ್ತು ದೇವೇಗೌಡರಿಗೆ ಭಾಳಷ್ಟು ಆಘಾತ ಆಗಿದೆ. ದೇವೇಗೌಡರ ಜೊತೆಗೆ ಸನ್ಮಾನ್ಯ ಕುಮಾರಸ್ವಾಮಿ ಮತ್ತು ಅವರೆಲ್ಲ ಕುಟುಂಬದವರ ಜೊತೆಗೆ ನಾವೆಲ್ಲರೂ ಇರ್ತೇವೆ. ಅವರಿಗೆ ಆಘಾತ ಸಹನ ಮಾಡೋ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇವತ್ತು ಭಾರತ ಸರ್ಕಾರದ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪರವಾಗಿಯೂ ಸಹಿತ ನಾನು ಇವತ್ತು ಅವರಿಗೆ ಶ್ರದ್ಧಾಸುಮನಗಳನ್ನು ಅರ್ಪಿಸಿದ್ದೇನೆ. ನಾಳೆ ನಾನು ಭಾರತ ಸರ್ಕಾರದ ಪರವಾಗಿ ನಾನು ಅಂತಿಮ ಸಂಸ್ಕಾರದಲ್ಲಿಯೂ ಭಾಗವಹಿಸ್ತಾ ಇದ್ದೇನೆ. ಎಲ್ಲ ಹಳೆ ದಿನಗಳು ನೆನಪಾಗ್ತಾ ಇದೆ. ನಮ್ಮ ತಂದೆಯವರು ದೇವೇಗೌಡರ ಒಡನಾಟ, ಆ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ತಾಯಿಯ ಕೈಯಿಂದ ತುತ್ತನ್ನು ತಿಂದಿರುವಂಥ ನೆನಪು, ಆ ದೇವಸ್ಥಾನ, ಆ ಪ್ರಸಾದ, ಅವೆಲ್ಲವೂ ಕೂಡ ನೆನಪಾಗ್ತದೆ. ವಾತ್ಸಲ್ಯ ಮೂರ್ತಿ ಶ್ರೀಮತಿ ಚೆನ್ನಮ್ಮ ಅವರು ಒಂದೇ ಒಂದು ಹೇಳಬೇಕು ಅಂತಂದರೆ, ಆ್ಯಸಿಡ್ ದಾಳಿ ಆದ ಮೇಲೆ ನಾವೆಲ್ಲ ಬಹಳ ಜನ ಇನ್ನೇನು ಚೇತರಿಸ್ಕೊಳ್ಳಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅದು ದೈವ ಕೃಪೆ ಮತ್ತು ಅವರ ಆತ್ಮ ಸ್ಥೈರ್ಯ. ಆ್ಯಸಿಡ್ ದಾಳಿಯಿಂದ ಹೊರಗಡೆನೂ ಬಂದರು, ಇನ್ನಷ್ಟು ಗಟ್ಟಿಯಾಗಾದರೂ ಮಂಥನವನ್ನು ಮುಂದೆ ನಡೆಸಿದರು. ದೇವೇಗೌಡರಿಗೆ ಒಂದು ದೊಡ್ಡ ಆಶ್ರಯ, ಒಂದು ಸ್ತಂಭವಾಗಿ ಎಲ್ಲ ಸುಖ ದುಃಖಗಳ ಏರುಪೇರುಗಳಲ್ಲಿ ಗಟ್ಟಿಯಾಗಿ ನಿಂತವರು ಚೆನ್ನಮ್ಮವರ ಒಂದು ಅವ್ರ ನಡೆ ನೋಡಿದಾಗ ಇಂಗ್ಲೀಷಿನ ಗಾದೆ ಇದೆ, ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ. ಸೊ ಇದು ಚೆನ್ನಮ್ಮವ್ರಿಗೆ ಹೇಳಿ ಮಾಡಿಸಿರುವಂಥ ಒಂದು ಗಾದೆ, ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್. ಹೀಗಾಗಿ ಇವತ್ತು ಚೆನ್ನಮ್ಮವ್ರನ್ನ ನಾವು ನೋಡುವಂಥ ದೃಷ್ಟಿ ತಾಯಿ ಸಮಾನ. ಇಡೀ ಕರ್ನಾಟಕದ ಜನರಿಗೆ, ತಾಯಂದಿರಿಗೆ ಸ್ಫೂರ್ತಿ ಕೊಡುವಂಥದ್ದು. ಎಂಥ ಕಷ್ಟ ಬಂದರೂ ಕೂಡ ಜೀವನ ಉತ್ಸವವನ್ನು ಎಂದೂ ಕೂಡ ಮರಿದಂಥವ್ರು. ಜೀವನ ಉತ್ಸವವನ್ನು ಯಾವಾಗಲೂ ಇಟ್ಕೊಂಡು ಸದಾ ಸಕಾರಾತ್ಮಕವಾಗಿ, ದೇವೇಗೌಡರಿಗೆ ಹಿನ್ನಡೆ ಆದಾಗಲೂ ಕೂಡ ಅವ್ರಿಗೆ ಸಕಾರಾತ್ಮಕವಾಗಿ ಧೈರ್ಯವನ್ನು ತುಂಬಿದ್ದು, ನಿಮ್ಗೆ ಒಳ್ಳೇದಾಗುತ್ತೆ ನಾಳೆ ಅನ್ನುವಂಥದ್ದನ್ನು. ಮತ್ತು ಅಮ್ಮ ಏನು ಪ್ರೆಡಿಕ್ಟ್ ಮಾಡ್ತಿದ್ಲು, ಏನು ಹೇಳ್ತಾಯಿದ್ಲು, ಅದು ಆಗ್ತಿತ್ತು. ಹೀಗಾಗಿ ಇಡೀ ಕರ್ನಾಟಕದ ತಾಯಂದಿರಿಗೆ ಒಂದು ಸ್ಫೂರ್ತಿ ಸೆಲೆಯಾಗಿ ನಿಂತಿದ್ದಾರೆ, ಮಾದರಿಯಾಗಿದ್ದಾರೆ. ಅಂಥವ್ರನ್ನ ಕಳ್ಕೊಂಡು ದೇವೇಗೌಡರ ಕುಟುಂಬ ಆಘಾತದಲ್ಲಿದೆ, ದುಃಖದಲ್ಲಿದೆ. ಅದರ ಜೊತೆಗೆ ಇಡೀ ಕರ್ನಾಟಕದ ಜನತೆಗೂ ಕೂಡ, ವಿಶೇಷವಾಗಿ ತಾಯಂದಿರಿಗೆ ಭಾಳ ದೊಡ್ಡ ಒಂದು ಹಿನ್ನಡೆ ಅಥವಾ ಹಾನಿಯಾಗಿದೆ, ಸಹಿಸಲಾರದಂಥ ನಷ್ಟ ಆಗಿದೆ. ಆ ಸಹಿಸುವ ಶಕ್ತಿ ಜನರಿಗೂ ಕೊಡಲಿ, ಆ ಕುಟುಂಬದ ಸದಸ್ಯರಿಗೂ ಕೊಡಲಿ. SD ಕುಮಾರಸ್ವಾಮಿ ಅವರು ಕೂಡ ಜರ್ಜರಿತರಾಗಿದ್ದಾರೆ, ಅವ್ರಿಗೂ ಕೂಡ ಆ ದೇವರು ಶಕ್ತಿ ಕೊಡಲಿ ಮತ್ತು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ತೀನಿ. ದಿವಂತರಾಗಿದ್ದಂಥ ಚೆನ್ನಮ್ಮವರು ನಮ್ಮ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ವರ್ಷಗಳಿಂದ ವಾಸ ಮಾಡ್ತಾರೆ. ನಾನು ಕೂಡ ಹಲವಾರು ಬಾರಿ
ಮನೆಗೆ ಬಂದು ದೇವೇಗೌಡರ ಆಶೀರ್ವಾದಕ್ಕೆ ಬಂದಾಗ ಅವರು ನನಗೆ ಸಿಹಿ ಇರ್ಬೋದು, ಊಟ ಇರ್ಬೋದು, ಎಲ್ಲವನ್ನ ಕೊಟ್ಟಿದ್ದಾರೆ. ಸೊ ಒಂಥರ ತಾಯಿ ರೀತಿ ಯಾರೇ ಬರಲಿ, ಯಾವುದೇ ಪಕ್ಷದವ್ರು ಬಂದು ಕೂಡ ಒಂಥರ ತಾಯಿ ರೀತಿ ಅವರನ್ನು ಸತ್ಕರಿಸುವಂಥ ಮನೋಭಾವ ಮತ್ತು ದೇವೇಗೌಡರಿಗೆ ಸದಾ ಬೆನ್ನೆಲುಬಾಗಿ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಮಕ್ಕಳು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಒಂದು ಕಿಂಚತ್ತೂ ಕೂಡ ಅಹಂ ಇಲ್ಲದೆ ನಡ್ಕೊಂಡಂಥ ಒಬ್ಬ ತಾಯಿ. ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಪದವಿ ಸ್ವೀಕಾರ ಮಾಡುವಾಗ ವಿಧಾನಸೌಧದ ಹತ್ರ ಇವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಕೂತಿದ್ರು. ಅದು ಕೂಡ ನಾನು ನೋಡಿದ್ದೀನಿ. ಅದರಿಂದ ಒಂದು ದೈವಭಕ್ತ ತಾಯಿಯಾಗಿ ಇಡೀ ನಾಡಿನ ಯಾರೇ ಹೋದರೂ ಕೂಡ ಅನ್ನದಾತೆಯಾಗಿ ಕೆಲಸ ಮಾಡಿದ್ದಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ, ಆದರೂ ಕೂಡ ಅವರ ನಡೆದಂಥ ದಾರಿ ಎಲ್ಲ ತಾಯಿಯಂದಿರಿಗೂ ಕೂಡ ಮಾರ್ಗದರ್ಶನ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀನಿ. ಆದಿ ದಂಪತಿಗಳಿಂದ ಸುಮಾರು 93 ಆ ತಾಯಿಗೆ 85 ವರ್ಷದ ವಯಸ್ಸು. ನಾನು ನೋಡ್ತಾ ಇದ್ದೀನಿ ಮುತ್ತೈದೆಯಾಗಿ ಕೊನೆ ಉಸಿರು ಬಿಡಬೇಕು ಆಸೆ ಏನಿತ್ತು, ಆ ಆಸೆ ದಂಪತಿಯಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರಿಗೆ ನಿನ್ನೆ ಟಿವಿಗಳನ್ನು ನೋಡ್ತಾ ಇದ್ದೀನಿ. ಕೊನೆಯ ನಿಮಿಷದಲ್ಲಿ ದೇವೇಗೌಡರು ಕೈ ದೇವೇಗೌಡರು ಇನ್ನಿಲ್ಲ. ಅವರ ಜೀವನ ಒಂದು ಅರ್ಥಪೂರ್ಣಕವಾಗಿ ನಾಡಿನ ಸೇವೆಗೆ ತುಂಬ ಕೊಡುಗೆಯನ್ನು ಕೊಟ್ಟಂಥ ಒಂದು ಚೇತನ. ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಇವತ್ತು ನಾಡಿನ ಸಮಸ್ತ ಜನತೆಯೂ ಇವತ್ತು ಬಂದು ಗೌರವ ಸಲ್ಲಿಸ್ತಿದ್ದಾರೆ. ಅವರ ಜೀವಮಾನ ಕಾಲದಲ್ಲಿ ಎಲ್ಲ ರೀತಿ ಸವಾಲನ್ನು ಕರ್ನಾಟಕದಲ್ಲಿ ಅವರು ನೋಡಿರುವಂಥದ್ದಿದೆ. ದೇವೇಗೌಡರಿಗೆ ನಮ್ಮ ಹಿರಿಯ ನಾಯಕರಾಗಿ ಮಾಜಿ ಪ್ರಧಾನಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವಿರತವಾಗಿ ದುಡಿದಂಥ ದೇವೇಗೌಡರಿಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು ಎಲ್ಲ ಕಷ್ಟ ಸುಖ ಎಲ್ಲ ಹೋರಾಟದಲ್ಲಿ ಹೆಗಲನ್ನು ಕೊಟ್ಟು ಜೊತೆಗೂಡಿ ಈ ನಾಡಿನಲ್ಲಿ ಅವರ ಸೇವೆಯನ್ನು ಕೊಟ್ಟಿದ್ದಾರೆ. ಅವರು ಇನ್ನಿಲ್ಲ. ಅವರ ಆತ್ಮಕ್ಕೆ ಮತ್ತು ಅವರ ಇಡೀ ಕುಟುಂಬಕ್ಕೆ ಅವರ ನಷ್ಟವನ್ನು ಭರಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ದೇವರು ದಯಪಾಲಿಸಲಿ. ಮತ್ತು ಅವರ ಕೊಡುಗೆನ ಎಂದೆಂದೂ ನಾವು ನಾಡಿನ ಜನತೆ ಯಾವಾಗಲೂ ಸ್ಮರಿಸ್ಕೋತೀವಿ. ಅವರ ಆತ್ಮಕ್ಕೆ ಶಾಂತಿನ ಸಿಗಲಿ ಅಂತ ನಾನು ಕೋರುತ್ತಾ ಎಂದೆಂದೂ ಅವರನ್ನು ಸ್ಮರಿಸ್ಕೊಳ್ಳುವಂಥದ್ದಾಗುತ್ತೆ. ಎಸ್ ನೋಡಿ, ಅನೇಕ ನಾಯಕರುಗಳು BJP, ಕಾಂಗ್ರೆಸ್ಸು, JDS ಪಕ್ಷಾತೀತವಾಗಿ ಚೆನ್ನಮ್ಮ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದು ಸುಮ್ಮನೆ ಬರಲ್ಲ. ಒಂದು ಒಡನಾಟ ಇರಬೇಕು. ನೋಡಿ, ಅಶೋಕ್ ಅವರು ಹೇಳ್ತಾ ಇದ್ರು, ನಾನು ಅನೇಕ ಬಾರಿ ಅವ್ರ ಮನೆಗೆ ಹೋಗಿದ್ದೆ, ಆಶೀರ್ವಾದ ಎಲ್ಲ ಪಡ್ಕೊಳ್ಳೋಣ ಅಂತ. ಆವಾಗ ಸ್ವೀಟ್ ಏನಾದ್ರು ತಿನ್ನಿಸಿ ಕಳಿಸೋರು. ನಮ್ಮ ನಡುವೆ ಕೋಟ್ಯಾಂತರ ಜನ ತಾಯಂದಿರು ಆಗಿ ಹೋಗ್ತಾರೆ. ಅದರಲ್ಲಿ ಮಹಾತಾಯಿ ಅನ್ನುವಂಥವರು ಅಪರೂಪಕ್ಕೊಬ್ಬರು ಹುಟ್ಟು ಬರ್ತಾರೆ. ಅಂಥ ಒಬ್ಬ ಮಹಾತಾಯಿಯವರು ನಮ್ಮ ನಡುವೆ ಬಂದು ಇವತ್ತು ನಮ್ಮಿಂದ ಭೌತಿಕವಾಗಿ ದೂರ ಹೋಗಿದ್ದಾರೆ. ಅವರು ಇಲ್ಲದೇ ಇರುವಂಥ ಈ ಸಂದರ್ಭದಲ್ಲಿ ಅವರ ಒಂದು ತತ್ವ ಆದರ್ಶಗಳು, ಈಗ ತಾನೇ ಅವರ ಸುಪುತ್ರರಾಗಿರುವಂಥ ಕುಮಾರಣ್ಣವ್ರ ಜೊತೆ ಮಾತನಾಡಬೇಕಾದ್ರೆ ಅವರು ಮಾತನ್ನು ಹೇಳ್ತಾ ಇದ್ದರು, ನಮ್ಮ ತಾಯಿಯವರು ಯಾವತ್ತೂ ಕೂಡ ರಾಜಕಾರಣ ಅನ್ನುವಂಥದ್ರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇರಲಿಲ್ಲ. ದೇವರು, ದಿಂಡರು, ಪೂಜೆ ಪುನಸ್ಕಾರ ಅಷ್ಟೇ ಮಾತಾಡ್ತಿದ್ರು. ಮತ್ತು ಮನೆಗೆ ಯಾರೇ ಬಂದರೂ ಕೂಡ ಅವರನ್ನು ಅಂತರವನ್ನು ನೋಡದೆ ಪ್ರತಿಯೊಬ್ಬರು ಕೂಡ ಪ್ರಸಾದ, ಕಾಫಿ, ನೀರು ಇತ್ಯಾದಿಗಳಿಗೆ ನೋಡ್ಕೊಳ್ತಾ ಇದ್ದರು. ಅಂಥ ಒಬ್ಬ ಮಹಾತಾಯಿ ನಮ್ಮ ಜೊತೆಗೆ ಇಲ್ಲದಿರುವಂಥದ್ದು ಭಾಳ ತುಂಬ ದುಃಖದ ಸಂಗತಿ. ದೇವೇಗೌಡರು ಮತ್ತು ಅವರ ಕುಟುಂಬ ವರ್ಗ ಇವತ್ತು ರಾಷ್ಟ್ರ ಮಟ್ಟದಕ್ಕೆ ಎತ್ತರಕ್ಕೇರಲಿಕ್ಕೆ ಆ ಮಹಾತಾಯಿಯ ಕೊಡುಗೆ
ಬಹಳ ದೊಡ್ಡದು ಅಂಥೇಳಿ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅಂಥ ಮಹಾತಾಯಿಯನ್ನು ಕಳೆದುಕೊಂಡಿರುವಂಥ ಈ ಸಂದರ್ಭದಲ್ಲಿ ಅವರ ಕುಟುಂಬ ವರ್ಗದವರು ದುಃಖ ಭರಿಸುವಂಥ ಶಕ್ತಿಯನ್ನು ಬಸವಾದಿ ಪ್ರಮುಖರು ನೀಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಿದ್ವಿ.